ನಮಸ್ಕಾರ ನ್ಯೂಸ್ 24 ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಕೆಶಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಜಗಳ ಉಂಟಾಗಿದೆ. ಡಿಕೆಶಿಯ ಎದುರೇ ಕೈ ಮಿಲಾಯಿಸಿದ್ದಾರೆ ಕಾರ್ಯಕರ್ತರು. ಕೈ ಮಿಲಾಯಿಸಿ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದನೆಯನ್ನ ಮಾಡಿದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು. ಡಿಕೆಶಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರ ಜಗಳ ನಡೆದಿದೆ. ಡಿಕೆಶಿಯ ಎದುರೇ ಕೈ ಮಿಲಾಯಿಸಿದ್ದಾರೆ, ಪರಸ್ಪರ ಕೈ ಮಿಲಾಯಿಸಿದ್ದಾರೆ ಕೈ ತೆನೆಯ ಕಾರ್ಯಕರ್ತರು. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಈ ಘಟನೆ ನಡೆದಿದ್ದು, ಗದರಿ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಮಾಧಾನ ಮಾಡಿದ್ದಾರೆ. ಶ್ರೀರಂಗನಾಥನ ದರ್ಶನಕ್ಕೆ ಅಂತ ಡಿಕೆ ಶಿವಕುಮಾರ್ ಬಂದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು, ಇನ್ನೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಜಗಳವನ್ನ ಮಾಡಿಕೊಂಡು ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ನಮ್ಮ ರಿಪೋರ್ಟರ್ ರಾಘವೇಂದ್ರ ಗಂಜಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಯಾವ ಕಾರಣಕ್ಕಾಗಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಅಲ್ಲಿ ಗಲಾಟೆ ನಡೆದಿದ್ದು? ಖಂಡಿತ ನವಿತಾ ಜೈನ್, ಏನಿವತ್ತು ಶ್ರೀರಂಗಪಟ್ಟಣಕ್ಕೆ ಡಿಕೆಶಿ ಅವರು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ರಂಗನಾಥ ದೇವಾಲಯ ಸಮೀಪ ಒಂದು ರೀತಿ ಏನು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಕೂಡ ಒಟ್ಟಾಗಿ ಒಂದು ಸ್ವಾಗತ ಮಾಡ್ಲಿಕ್ಕೆ ನಿಂತಿದ್ರು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಕಾರ್ಯಕರ್ತರು ಏನು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಒಂದು ನಾವು ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ಆಗ ನಾವು ಮೊದಲು ಹಾರ ಹಾಕ್ತೀವಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದು ಸ್ಥಳದಲ್ಲಿದ್ದಂತ ಕೆಲವೊಂದು ಜೆಡಿಎಸ್ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಜೊತೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಒಂದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಆದ್ರೆ ಸ್ಥಳದಲ್ಲಿದ್ದಂತ ಏನು ಜೆಡಿಎಸ್ ಇಬ್ಬರು ನಾಯಕರು ಏನಿದ್ರು, ಸುರೇಶ್ ಗೌಡ ಹಾಗೂ ಶ್ರೀಕಂಠಯ್ಯ, ಇವರಿಬ್ಬರನ್ನು ಕೂಡ ಸಮಾಧಾನ ಮಾಡಿದ್ರು. ಜೊತೆಗೆ ಡಿಕೆಶಿ ಕೂಡ ಆ ಇಬ್ಬರಿಗೂ ಕೂಡ ಸಮಾಧಾನ ಹೇಳಿ ಇಬ್ಬರ ಪಕ್ಷದ ಕಾರ್ಯಕರ್ತರಿಗೂ ನಾನು ಇಬ್ಬರ ಪಕ್ಷದ ಮುಖಂಡನಾಗಿ ಬಂದಿದ್ದೀನಿ, ನಾನು ಯಾವುದೇ ಇತರ ಬಂದಿಲ್ಲ ಅಂತ ಹೇಳುವ ಮೂಲಕ ಒಂದು ರೀತಿ ಸಮಾಧಾನ ಮಾಡಿದ್ರು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ. ಸುಮ್ಮನಿರದಿದ್ರೆ ನಿಮ್ಮ ಕತ್ತನ್ನೇ ಹೊಡಿತೀನಿ, ಟಿಪ್ಪು ಖಡ್ಗವನ್ನ ಪ್ರದರ್ಶಿಸಿ ಡಿಕೆ ಶಿವಕುಮಾರ್ ಆವಾಜ್ ಹಾಕಿರುವಂತಹ ಘಟನೆ ನಡೆದಿದೆ. ಅಭಿಮಾನಿಗಳತ್ತ ಟಿಪ್ಪು ಖಡ್ಗವನ್ನ ಪ್ರದರ್ಶಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಆ ಸಂದರ್ಭದಲ್ಲಿ ಆವಾಜನ್ನ ಕೂಡ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಮಾಡಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಶ್ರೀರಂಗಪಟ್ಟಣದ ಟಿಪ್ಪು ಮಾಡಿದ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಸೇರಿದ್ರು, ಗದ್ದಲವನ್ನ ಮಾಡ್ತಾ ಇದ್ರು. ಆಗ ಗರಂ ಆದಂತಹ ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳ ಗದ್ದಲ ಮಾಡಿದ್ದಕ್ಕೆ ಸುಮ್ಮನಿರಿ, ಮಾತಾಡ್ತಿದ್ರೆ ನಿಮ್ಮ ಕತ್ತನ್ನೇ ಹೊಡಿತೀನಿ ಅಂತ ಹೇಳಿ ಟಿಪ್ಪು ಖಡ್ಗವನ್ನ ಜಳಪಿಸಿ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಗದರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸರ್ ಈ ಕಡೆ ಸರ್ ಸರ್ ಇನ್ನು ಭಕ್ತರನ್ನ ಹುಡುಕಿ ಹೊಡೆದಿದೆ ದೈವ. ಲಾಠಿ ಏಟು ತಿಂದಂತಹ ಭಕ್ತರಲ್ಲಿ ಈಗ ಬಾಸುಂಡೆ ಬಂದಿದೆ. ಇದು ಕಾಸರಗೋಡಿನ ದೈವದ ವಿಡಿಯೋ ಈಗ ವೈರಲ್ ಆಗಿದ್ದು, ಭಕ್ತರನ್ನ ದೈವ ಹುಡುಕಿ ಹೊಡೆದು ಲಾಠಿ ಏಟು ತಿಂದಂತಹ ಈ ಭಕ್ತರೀಗ ಬಾಸುಂಡೆಯನ್ನ ಬರೆಸ್ಕೊಂಡಿದ್ದಾರೆ. ಕಾಸರಗೋಡಿನ ದೈವದ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಮೂವಾಲಂಕುಳಿ ಚಾಮುಂಡಿ ದೈವದ ರೋಷಾವೇಶ ವಿಡಿಯೋದಲ್ಲಿ ವೈರಲ್ ಆಗಿದ್ದು, ದೈವ ನರ್ತನದ ವೇಳೆ ಸಂಪ್ರದಾಯದಂತೆ ದೈವ ಪಾದ್ರಿ ಲಾಠಿ ಏಟನ್ನ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ದೈವದ ಲಾಠಿ ಏಟಿಗೆ 6ಕ್ಕೂ ಅಧಿಕ ಭಕ್ತರು ಗಾಯಗೊಂಡಿದ್ದು, ಈಗ ಭಕ್ತರಲ್ಲಿ ಬಾಸುಂಡೆ ಕೂಡ ಬಂದಿದೆ. ಭಕ್ತರಿಗೆ ಹೊಳೆಯುವಂತಹ ಮೂವಾಲಂಕುಳಿ ಚಾಮುಂಡಿ ಕಾಸರಗೋಡು ಜಿಲ್ಲೆಯ ಕಾಂಜಂಗಾಡ್ನಲ್ಲಿ ಉತ್ಸವವನ್ನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ದೈವ ಹೊಡೆಯುವ ದೃಶ್ಯ ಈಗ ಫುಲ್ ವೈರಲ್ ಆಗಿರೋದನ್ನ ನೀವು ಗಮನಿಸಬಹುದು.
ರೀತಿಯಲ್ಲೇ ಕಾಸರಗೋಡ್ನ ಕಾಂಜಂಗಾಡ್ನಲ್ಲಿ ಮೂವಾಲಂಕುಳಿ ಚಾಮುಂಡಿ ದೈವದ ಒಂದು ನೇಮ ಕೂಡ ನಡೀತಾ ಇತ್ತು. ಹಾಸನದಲ್ಲಿ ಕೋಲದ ಸಂದರ್ಭದಲ್ಲಿ ಚಾಮುಂಡಿ ದೈವದ ರೋಷಾವೇಶದ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ದೈವ ನರ್ತನದ ವೇಳೆ ಸಂಪ್ರದಾಯದಂತೆ ಲಾಠಿ ಏಟನ್ನ ನೀಡಬೇಕಾಗತ್ತೆ ದೈವ. ಅದೇ ರೀತಿಯಾಗಿ ಲಾಠಿ ಏಟು ಕೊಟ್ಟಂತಹ ಈ ದೈವದ ಲಾಠಿ ಏಟು ಅಲ್ಲಿನ ಭಕ್ತರಿಗೆ ಬಾಸುಂಡೆಯನ್ನ ಬರೆಸಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅರುಣ್ ಅನ್ನೋರೀಗ ಫೋನ್ ಸಂಪರ್ಕದಲ್ಲಿರೋ ಸ್ಥಳೀಯರಾಗಿರುವಂತಹ ಅರುಣ್ ಅವರೇ, ಈಗ ಮೂವಾಲಂಕಾಳಿ ಚಾಮುಂಡಿ ದೈವ ಅಂದ್ರೆ ಲಾಠಿ ಏಟ್ ಕೊಡುವಂತಹ ಸಂಪ್ರದಾಯ ಇದೆಯಾ? ಅಂದ್ರೆ ಇದರಿಂದಾಗಿ ಈಗ ಸಾಕಷ್ಟು ಭಕ್ತರಿಗೆ ಬಾಸುಂಡೆ ಬಂದು ಈಗ ಹಾಸ್ಪಿಟಲ್ ಆಗಿ ಅಡ್ಮಿಟ್ ಆಗ್ಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳಿ, ಯಾವ ರೀತಿಯ ಸಂಪ್ರದಾಯ ಇದು, ಹೇಗೆ ಅಂತ? ಒಂದು ಜನಪದ ಆಚರಣೆ ಎಂಬುದು ಸಾಮಾನ್ಯವಾಗಿ ಜನಜೀವನಕ್ಕೆ ತೀರಾ ಹತ್ತಿರ ಅದು. ಒಂದು ತುಳುವ ಸೀಮೆ ಮತ್ತು ಮಲಬಾರು ಸೀಮೆಗಳಲ್ಲಿ ಒಂದು ಕಾಲದಲ್ಲಿ ಇದ್ದಂತಹ ವ್ಯಕ್ತಿ ಆತ ಮಾಯಕ ಎನ್ನುವಂತಹ ಒಂದು ಮಧ್ಯಲೋಕಕ್ಕೆ ತಂದಿ ಆ ನಂತರ ದೈವವಾಗಿ ಮಾರ್ಪಟ್ಟು ಜನರವರನ್ನು ಯಥಾಶಕ್ತಿ ಪ್ರಕಾರ ಆರಾಧನೆ ಮಾಡುವಂತದ್ದು ಕ್ರಮ. ಈ ಮೂವಾಯಿಕುಳ ಚಾಮುಂಡಿ ನಮ್ಮ ಕೇರಳದ ಶಕ್ತಿ ಆರಾಧನೆಯ ಪ್ರಕಾರದಲ್ಲಿ ಬರುವಂತಹ ಒಂದು ದೈವ. ಸಾಮಾನ್ಯವಾಗಿ ಅಲ್ಲಿ ಶಕ್ತಿ ಆರಾಧನೆ ಮಾಡುವ ಸಂದರ್ಭದಲ್ಲಿ ಭಗವತಿ ಮತ್ತು ಚಾಮುಂಡಿ ಎರಡು ದೈವಗಳನ್ನು ಜೊತೆಯಾಗಿಯೂ ಅಥವಾ ಪ್ರತ್ಯೇಕವಾಗಿ ಆರಾಧಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಈ ಚಾಮುಂಡಿ ಕೂಡ ನನ್ನ ಪ್ರಕಾರ ಸರಿಸುಮಾರು ಒಂದು 100ಕ್ಕಿಂತಲೂ ಹೆಚ್ಚು ಚಾಮುಂಡಿಯರ ಆರಾಧನೆ ಅಲ್ಲಿ ನಡೀತದೆ. ಒಂದೊಂದು ಚಾಮುಂಡಿಗೆ ಅದರದ್ದೇ ಆದಂತಹ. ಅರುಣ್ ಅವ್ರು, ಇಲ್ಲಿ ಏನಂದ್ರೆ ಲಾಠಿ ಏಟು ಹೊಡೆಯುವಂತಹ ಒಂದು ಪ್ರಯತ್ನ ಕೂಡ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಅರುಣ್ ಉಳ್ಳಾಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಈಗಾಗಲೇ ಅಲ್ಲಿ ಕಾಲೇಜಿನ ಶಂಕುಸ್ಥಾಪನೆಯನ್ನ ನೆರವೇರಿಸುವಂತಹ ಪ್ರಯತ್ನ ಕೂಡ ಅಲ್ಲಿ ಆಗತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಂಕುಸ್ಥಾಪನೆ ನೆರವೇರಲಿದೆ ಚಿಕ್ಕಬಳ್ಳಾಪುರಕ್ಕೆ. ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ಕೂಡ ನಡೆದಿತ್ತು. ಈಗಾಗಲೇ ಸಿಎಂ ಬಿಎಸ್ವೈ ಅವರು ಈಗ ಪೂಜೆಯನ್ನ ಸಲ್ಲಿಸಿದರೆ. ಬಲಮುರಿ ವೃತ್ತದಿಂದ ಅದ್ದೂರಿ ಮೆರವಣಿಗೆಯನ್ನ ಕೂಡ ಮಾಡಲಾಗಿತ್ತು. ಮೆಡಿಕಲ್ ಕಾಲೇಜಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರು ಕನಕಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರವಾಗಿರುವಂತಹ ಮೆಡಿಕಲ್ ಕಾಲೇಜ್ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗ ಗುದ್ದಲಿ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಗುದ್ದಲಿ ಪೂಜೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನೇರ ಪ್ರಸಾರ ದೃಶ್ಯಗಳು ನೀವು ಗಮನಿಸಬಹುದು. ಒಂದ್ ಕಡೆ ಸಿಎಂ ಬಿಎಸ್ವೈ ಹಾಗೆಯೇ ಉಪಮುಖ್ಯಮಂತ್ರಿ ಆಗಿರುವಂತಹ ಗೋವಿಂದ ಕಾರಜೋಳ ಇರುವಂತದ್ದು. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ಸಿಎಂ ಯಡಿಯೂರಪ್ಪ ಅವರಿಗೆ ಅದ್ದೂರಿ ಸ್ವಾಗತವನ್ನ ನೀಡಿರೋದನ್ನ ಗಮನಿಸಬಹುದು. ಅಭೂತಪೂರ್ವವಾದಂತಹ ಸ್ವಾಗತ ಅವರಿಗೆ ದೊರಕಿದೆ. ಮೆರವಣಿಗೆ ಮೂಲಕ ಅವರನ್ನ ಕರ್ಕೊಂಡು ಬರಲಾಗಿದೆ. ಬಲಮುರಿ ಸರ್ಕಲ್ ನಿಂದ ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಸಿಎಂ ಯಡಿಯೂರಪ್ಪ ಅವರನ್ನ ಕರೆತರಲಾಯಿತು. ನಗರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ವಿವಿಧ ಜನಪದ ನೃತ್ಯಗಳೊಂದಿಗೆ ಮುಖ್ಯಮಂತ್ರಿಗಳನ್ನ ಅನರ್ಹ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಸ್ವಾಗತ ಕೋರಿದ್ದಾರೆ. ಈಗಾಗಲೇ ಮೆಡಿಕಲ್ ಕಾಲೇಜಿಗೆ ಗುದ್ದಲಿ ಪೂಜೆಯನ್ನ ಕೂಡ ನೆರವೇರಿಸಲಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. 650 ಕೋಟಿ ವೆಚ್ಚದ ಕಾಮಗಾರಿ ಇದು. ಸೊ ಈ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನೆರವೇರಿಸಲಿದ್ದಾರೆ. ಒಂದ್ ಕಡೆ ಕನಕಪುರದಿಂದ ಇದನ್ನ ಚಿಕ್ಕಬಳ್ಳಾಪುರಕ್ಕೆ ಕೂಡ ಸ್ಥಳಾಂತರ ಮಾಡಲಾಗಿತ್ತು. ಡಿಕೆ ಶಿವಕುಮಾರ್ ಅವರು ಕೇಳಿದಂತಹ ಒಂದು ಮೆಡಿಕಲ್ ಕಾಲೇಜು ಅನರ್ಹ ಶಾಸಕರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರಿಗೆ ಕೂಡ ಸಿಕ್ಕಿರೋದು. ಸೊ ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ನಡೆದಿತ್ತು. ಈಗ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿನ ಗುದ್ದಲಿ ಪೂಜೆಗೆ ಈಗ ಕಾರ್ಯಕ್ರಮಕ್ಕೆ ಕೂಡ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬಂದಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಗೋವಿಂದ ಕಾರಜೋಳ ಹಾಗೆಯೇ ಅನರ್ಹ ಶಾಸಕರಾಗಿರುವಂತಹ ಡಾಕ್ಟರ್ ಸುಧಾಕರ್ ಹಾಗೆಯೇ ಅಶ್ವಥ್ ನಾರಾಯಣ ಅವರು, ಸೋಮಣ್ಣ ಅವರು ಇರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು 650 ಕೋಟಿ ವೆಚ್ಚದ ಕಾಮಗಾರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಬಲಮುರಿ ಸರ್ಕಲ್ ನಿಂದ ಅವರನ್ನ ಅದ್ದೂರಿ ಮೆರವಣಿಗೆ ಮೂಲಕ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ತೆರೆದ ವಾಹನದಲ್ಲಿ ಕರ್ಕೊಂಡು ಬರಲಾಯಿತು. ಅವ್ರ ಜೊತೆ ಅನರ್ಹ ಶಾಸಕರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಇದ್ರದ್ದನ್ನ ನಾವು ಗಮನಿಸಬಹುದು. ಚಿಕ್ಕಬಳ್ಳಾಪುರಕ್ಕೆ
ಇದು ಒಂದು ರೀತಿಯಲ್ಲಿ ಅನರ್ಹ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವರವಾಗಿ ಬಂದಂತಹ ಒಂದು ಮೆಡಿಕಲ್ ಕಾಲೇಜ್ ಇದೆ. ಯಾಕಂದ್ರೆ ಕನಕಪುರಕ್ಕೆ ಇದನ್ನು ಅಲಾಟ್ ಮಾಡಲಾಗಿತ್ತು. ಕುಮಾರಸ್ವಾಮಿ ಅವರು ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ಅಲಾಟ್ ಮಾಡಿದ್ರು. ಆದ್ರೆ ಅದನ್ನ ನೇರವಾಗಿ ಆ ನಂತರ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಅಂತ ಚಿಕ್ಕಬಳ್ಳಾಪುರಕ್ಕೆ ಕೊಡ್ಲಾಯ್ತು. ಸೊ ಈ ವಿಚಾರದಲ್ಲಿ ಸಾಕಷ್ಟು ಗಲಾಟೆಗಳು, ಸಾಕಷ್ಟು ಹೋರಾಟಗಳು ನಡೆದಿರೋದನ್ನ ನಾವು ಗಮನಿಸಬಹುದು. ಏನೇ ಆದ್ರೂ ನಾನು ಪ್ರಾಣ ಆದ್ರೂ ಬಿಡ್ತೀನಿ, ಆದ್ರೆ ಈ ಒಂದು ಮೆಡಿಕಲ್ ಕಾಲೇಜ್ ಬಿಡೋದಿಲ್ಲ, ಹೋರಾಟ ಮಾಡ್ತೀನಿ ಅಂತ ಹೇಳಿ ಅನರ್ಹ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಈಗ ಆ ಒಂದು ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿರೋದು. ಈಗ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗತ್ತೆ. ಅದಕ್ಕಿಂತ ಮುಂಚೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನೆರವೇರಿದ ನಾವು ಗಮನಿಸಿದ್ವಿ. ಈಗ BS ಯಡಿಯೂರಪ್ಪ ಅವರನ್ನ ಮೆರವಣಿಗೆ ಮೂಲಕ ಕರ್ಕೊಂಡು ಬರಲಾಯಿತು. ಬಲಮುರಿ ವೃತ್ತದಿಂದ ಅವರನ್ನು ತೆರೆದ ವಾಹನದಲ್ಲಿ ಅದ್ಧೂರಿಯಾದಂತಹ ಸ್ವಾಗತದೊಂದಿಗೆ ಕರ್ಕೊಂಡು ಬರಲಾಯಿತು. ಈ ಮೂಲಕ ಈಗ ಅನರ್ಹ ಶಾಸಕರ ಕ್ಷೇತ್ರಗಳಿಗೆ ಒಂದಷ್ಟು ಅನುದಾನದ ಜೊತೆಗೆ ಅವರು ಕೇಳಿದಂತಹ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನ ಕೂಡ CM BSY ಅವರಿಂದ ನಡೀತಾ ಇದೆ. ಅದೇ ರೀತಿಯಾಗಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸುಧಾಕರ್ ಅವರು ಕೇಳಿದ್ರು. ಆ ಒಂದು ಬೇಡಿಕೆಯನ್ನ CM BS ಯಡಿಯೂರಪ್ಪ ಅವರು ನೆರವೇರಿಸಿದ್ದಾರೆ. ಈಗ ಗುದ್ದಲಿ ಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಗುದ್ದಲಿ ಪೂಜೆ ನಂತರ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ. ಈಗಾಗಲೇ ವೇದಿಕೆಯಲ್ಲಿ CM BS ಯಡಿಯೂರಪ್ಪ ಆಗಿರಬಹುದು, ಡಾಕ್ಟರ್ ಸುಧಾಕರ್ ಅನರ್ಹ ಶಾಸಕರು, ಡಾಕ್ಟರ್ ಅಶ್ವಥ್ ನಾರಾಯಣ ಆಗಿರಬಹುದು, ಸೋಮಣ್ಣ ಆಗಿರಬಹುದು, ಉಪಮುಖ್ಯಮಂತ್ರಿ ಆಗಿರುವಂತಹ ಗೋವಿಂದ ಕಾರಜೋಳ ಎಲ್ಲರೂ ಕೂಡ ವೇದಿಕೆಯಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಇವತ್ತೇ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಅಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಅಭೂತಪೂರ್ವವಾದಂತಹ ಮೆರವಣಿಗೆಯ ಮೂಲಕ ಅವರನ್ನ ವೇದಿಕೆಗೆ ಕರೆತರಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಚಿವರು ಕೂಡ ಆಗಮಿಸಿರೋದನ್ನ ನಾವು ಗಮನಿಸಬಹುದು. ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಅನರ್ಹ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಡಿಮ್ಯಾಂಡ್ ಕೂಡ ಇದಾಗಿತ್ತು, ನಮಗೆ ಬೇಕು ಅಂತ ಹೇಳಿ. ಸೊ DK ಶಿವಕುಮಾರ್ ಅವರ ಕ್ಷೇತ್ರಕ್ಕೆ ಅಂದ್ರೆ ಕನಕಪುರ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿತ್ತು HD ಕುಮಾರಸ್ವಾಮಿ ಅವರು CM ಆದಂತಹ ಸಂದರ್ಭದಲ್ಲಿ. ಆದ್ರೆ ನಂತರ ಅದನ್ನ ಚಿಕ್ಕಬಳ್ಳಾಪುರಕ್ಕೆ ನೀಡಲಾಯಿತು, ಅಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರಕ್ಕೆ ನೀಡಲಾಯಿತು. ಆ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು, ಹೋರಾಟಗಳು ಆಗಿರೋದನ್ನ ನಾವು ಗಮನಿಸಬಹುದು. ರೈತರ ಬೀಡು ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮೆಲ್ಲರ ಹಾಗೂ ನಮ್ಮೆಲ್ಲರ ಒಂದು ಗೀತೆ, ನಾಡಗೀತೆ. ಈ ನಾಡಗೀತೆಯನ್ನ ಹಾಡುವುದರ ಮೂಲಕ ನಮ್ಮ ನಾಡಿಗೆ ನಮನವನ್ನ ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸಬೇಕಾಗಿದೆ. ₹650 ಕೋಟಿ ವೆಚ್ಚದ ಕಾಮಗಾರಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗುದ್ದಲಿ ಪೂಜೆಯನ್ನ ಕೂಡ ನೆರವೇರಿಸಲಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಅನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕನಕಪುರದಲ್ಲಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆದ್ರೆ DK ಶಿವಕುಮಾರ್ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಗೆದ್ದಿದ್ದಾರೆ ಡಾಕ್ಟರ್ ಸುಧಾಕರ್.